ಆತ್ಮೀಯ ಸ್ನೇಹಿತರೆ ಮತ್ತು ವೀಕ್ಷಕರೇ, BR ಮೀಡಿಯಾ ಹೌಸ್ನ ಡಾಕ್ಟರ್ ರಾಜ್ಕುಮಾರ್ ಚಿತ್ರಸಂಚಿಕೆ 206ಕ್ಕೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ ಆರ್. ಅಮೃತಕಲಾ ಪ್ರೊಡಕ್ಷನ್ಸ್ ಅಡಿಯಲ್ಲಿ 1963ರಲ್ಲಿ ತೆರೆಕಂಡ ಶ್ರೀ ರಾಮಾಂಜನೇಯ ಯುದ್ಧ ಹೊರನಟ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 47ನೇ ಚಿತ್ರ. ಚಿತ್ರದ IMDb ರೇಟಿಂಗ್ 10ಕ್ಕೆ 8.7. ಚಿತ್ರದ ಕಾಲಾವಧಿ 138 ನಿಮಿಷ. ತಾಂತ್ರಿಕ ವರ್ಗದಲ್ಲಿ ನಿರ್ದೇಶನ MS ನಾಯಕ್, ನಿರ್ಮಾಪಕರು ಅಮೃತಕಲಾ ಪ್ರೊಡಕ್ಷನ್ಸ್, ಸಂಗೀತ ಸತ್ಯಂ ಹಾಗೂ ಛಾಯಾಗ್ರಹಣ V ವೆಂಕಟ್. ಚಿತ್ರದ ಪಾತ್ರವರ್ಗದಲ್ಲಿ ಶ್ರೀರಾಮರ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಆಂಜನೇಯ ಸ್ವಾಮಿಯ ಪಾತ್ರದಲ್ಲಿ ಉದಯ್ ಕುಮಾರ್, ವಿಶ್ವಾಮಿತ್ರರಾಗಿ ಡಿಕ್ಕಿ ಮಾಧವರಾವ್, ನಾರದರಾಗಿ KS ಅಶ್ವಥ್, ಚಂದ್ರಭಾನು ಪಾತ್ರದಲ್ಲಿ B ರಾಘವೇಂದ್ರ ರಾವ್, ವಶಿಷ್ಠರಾಗಿ ರಾಮಚಂದ್ರ ಶಾಸ್ತ್ರಿ, ಭರತನಾಗಿ ವಿದ್ಯಾಸಾಗರ್ ಅಂದರೆ ರಾಜೇಶ್, ಅಂಗದನಾಗಿ ರಾಜೇಂದ್ರ ಕೃಷ್ಣ, ಈಶ್ವರನಾಗಿ ಶ್ರೀಕಂಠಸ್ವಾಮಿಯವರು ಅಭಿನಯಿಸಿದ್ದಾರೆ. ಹಾಗೆಯೇ ಸೀತಾಮಾತೆಯ ಪಾತ್ರದಲ್ಲಿ ಆದವಾನಿ ಲಕ್ಷ್ಮೀದೇವಿ ಅವರು, ಪಂಡರಿಬಾಯಿ ಅವರು, ಜಯಂತಿ ಅವರು, B ಜಯಶ್ರೀ, ಬೇಬಿ ಅಮೃತಕಲಾ, ಬೇಬಿ ಪದ್ಮಿನಿ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರದ ಪ್ರಸಿದ್ಧ ಹಾಡುಗಳು: ಜಗದೀಶನಾಡುವ ಜಗವೇ ನಾಟಕರಂಗ, ಜಯ ಜಯ ರಾಮ ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ, ಹನುಮನ ಪ್ರಾಣ ಪ್ರಭು ರಘುರಾಮ. ಚಿತ್ರದ ವಿಶೇಷತೆಗಳು: ವರನಟ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಪ್ರಥಮ ಬಾರಿಗೆ ಶ್ರೀರಾಮನಾಗಿ ನಟಿಸಿರುವ ಕಾಣಿಸಿಕೊಂಡಿರುವ ಚಿತ್ರವಿದು. ಬಾಲನಟರಾಗಿ, ಸಹನಟರಾಗಿ, ನಾಯಕನಾಗುವ ಮುಂಚೆ ಕಾಣಿಸಿಕೊಂಡ ಚಿತ್ರಗಳು ಸೇರಿಸಿರುವುದರಿಂದ ಹಾಗೂ ಟೈಟಲ್ ಕಾರ್ಡ್ನಲ್ಲಿ ತೋರಿಸಿರುವಂತೆ ಈ ಚಿತ್ರ ಅಣ್ಣವರ ಅಭಿನಯದ 50ನೇ ಚಿತ್ರ. ದಕ್ಷಿಣ ಭಾರತದ ಖ್ಯಾತ ಸಂಗೀತ ನಿರ್ದೇಶಕ ಸತ್ಯಂ ಅವರು ಸ್ವತಂತ್ರವಾಗಿ ಸಂಗೀತ ನಿರ್ದೇಶನ ನೀಡಿದ ಮೊದಲ ಚಿತ್ರವಿದು. ಕನ್ನಡದ ಖ್ಯಾತ ನಾಯಕ ನಟರು ಹಾಗೂ ಪೋಷಕ ನಟರಾಗಿದ್ದ ಶ್ರೀ ರಾಜೇಶ್, ಹಳೆಯ ಹೆಸರು ವಿದ್ಯಾಸಾಗರ್ ಅವರು ನಟಿಸಿರುವ ಮೊದಲ ಚಿತ್ರ. ಈ ಚಿತ್ರದಲ್ಲಿ ರಾಜೇಶ್ ಅವರು ಶ್ರೀರಾಮನ ಸಹೋದರ ಭರತನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರ 1975ರಲ್ಲಿ NTR ಅಭಿನಯದಲ್ಲಿ ತೆಲುಗಿಗೆ ಶ್ರೀ ರಾಮಾಂಜನೇಯ ಯುದ್ಧಂ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿದೆ. ಚಿತ್ರಕಥೆ: ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಸೇರಿದ ಎಲ್ಲರೂ ತಮ್ಮ ರಾಜ್ಯಗಳಿಗೆ ಹಿಂತಿರುಗುವ ಸಮಯದಲ್ಲಿ ಶ್ರೀರಾಮನ ಪರಮ ಆಪ್ತನೂ ಅನನ್ಯ ಭಕ್ತನೂ ಆದ ಮಾರುತಿ ತನ್ನ ಸ್ವಾಮಿಯನ್ನ ಬಿಟ್ಟಿರಲಾರದೆ ಕಿಷ್ಕಿಂಧೆಗೆ ಹೋಗಲು ನಿರಾಕರಿಸುತ್ತಾನೆ ಹಾಗೂ ಶ್ರೀರಾಮ ಹಾಗೂ ಸೀತಮ್ಮನ ಬಳಿ ಅಯೋಧ್ಯೆಯಲ್ಲೇ ಉಳಿಯುವೆನೆಂದು ನಿವೇದಿಸಿಕೊಳ್ಳುತ್ತಾನೆ. ಅಂಗದನ ಪಟ್ಟಾಭಿಷೇಕ ನೀನು ಹೋದ ಮೇಲೆಯೇ ಆಗಬೇಕಿರುವುದರಿಂದ ನೀನು ಅಲ್ಲಿಗೆ ತೆರಳಿ ನಿನ್ನ ಪಾಲಿನ ಕರ್ತವ್ಯಕ್ಕೆ ಬೆಲೆ ಕೊಡಬೇಕೆಂದು ಶ್ರೀರಾಮಚಂದ್ರನು ಆಂಜನೇಯ ಸ್ವಾಮಿಗೆ ಆಜ್ಞಾಪಿಸುತ್ತಾನೆ. ಇಚ್ಛೆ ಇಲ್ಲದೆ ಇದ್ದರೂ ಸಹ ಆಂಜನೇಯನು ಶ್ರೀರಾಮನ ಆಜ್ಞೆ ಪಾಲಿಸುತ್ತಾನೆ. ಶ್ರೀರಾಮನ ಮತ್ತೊಬ್ಬ ಅನನ್ಯ ಭಕ್ತನು ಬಂಧುವೂ ಆದ ಕಾಶಿ ದೇಶದ ರಾಜ ಚಂದ್ರಭಾನು ಸಹ ಪಟ್ಟಾಭಿಷೇಕದ ನಂತರ ಸ್ವಾಮಿಯ ಆಜ್ಞೆ ಪಡೆದು ಅಲ್ಲಿಂದ ತನ್ನ ದೇಶಕ್ಕೆ ಹಿಂತಿರುಗುತ್ತಾನೆ. ಕೈಲಾಸದಲ್ಲಿ ನಾರದರ ಸಮ್ಮುಖದಲ್ಲಿ ಶಿವ ಪಾರ್ವತಿಯು ಒಂದು ಸಂವಾದದಲ್ಲಿ ತೊಡಗಿದ್ದ ಸಮಯ. ರಾವಣ ಸಂಹಾರದಲ್ಲಿ ಪರಾಭವಗೊಂಡಿದ್ದು ಆತನ ಭಕ್ತಿಯಲ್ಲ, ಬದಲಾಗಿ ಅಹಂಭಾವ ಎಂದು ಶಿವನು ನುಡಿದಾಗ ಒಂದು ಸಣ್ಣ ಕಲಹ ಉಂಟು ಮಾಡಿ ಲೋಕ ಕಲ್ಯಾಣದ ನಿಮಿತ್ತ ಒಂದು ಸಂದೇಶ ಕೊಡಲು ನಾರದರು ಒಂದು ಉಪಾಯ ಹೂಡುತ್ತಾರೆ. ಕಾಶಿ ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಉಪಟಳ ಸೃಷ್ಟಿ ಮಾಡಿ ಅವುಗಳನ್ನು ಬೇಟೆ ಆಡಲು ಚಂದ್ರಭಾನು ಬರುವಂತೆ ಮಾಡುವುದು ಹಾಗೂ ಯಜ್ಞದಲ್ಲಿ ನಿರತರಾದ ವಿಶ್ವಾಮಿತ್ರ ಮಹಾಮುನಿಗಳ ಕೋಪ ಅವನ ಮೇಲೆ ಬರುವಂತೆ ಮಾಡುವುದು ಅವರ ಉಪಾಯದ ಮೊದಲ ಭಾಗ. ತಾನು ಮಾಡುತ್ತಿದ್ದ ಯಜ್ಞಕ್ಕೆ ಭಂಗ ಉಂಟಾದಾಗ ಕೋಪಗೊಂಡ ವಿಶ್ವಾಮಿತ್ರರು ತನ್ನ ಯಜ್ಞ ಹಾಳು ಮಾಡಿದವನ ಶಿರಶ್ಛೇದನ ಮಾಡುವಂತೆ ಶ್ರೀರಾಮನ ಬಳಿಗೆ ದೂರು ಕೊಂಡೊಯ್ಯುತ್ತಾರೆ. ಧರ್ಮಾಭಿನಿಷ್ಠನು ಪ್ರಜಾಪಾಲನ ಧರ್ಮದ ಅಧಿಪತಿಯೂ ಆದ ಶ್ರೀರಾಮನು ವಿಶ್ವಾಮಿತ್ರರಿಗೆ ಅಭಯವನ್ನಿಟ್ಟು ಅವರ ಮಾತನ್ನು ನಡೆಸಿಕೊಡುವುದಾಗಿ ಹೇಳಿದ ನಂತರ ತಾನು ಶಿಕ್ಷಿಸಬೇಕೆಂದಿದ್ದ ವ್ಯಕ್ತಿ ಬೇರಾರೂ ಆಗಿರದೆ ತನ್ನ ಆಪ್ತ ಬಂಧುವೂ ಭಕ್ತನೂ ಆದ ಚಂದ್ರಭಾನುವೇ ಎಂದು ತಿಳಿದಾಗ ಅಪಾರ ದುಃಖಕ್ಕೆ ಈಡಾಗಬೇಕಾಗುತ್ತದೆ. ರಘುವಂಶದ ಕೀರ್ತಿಗೆ ಭಂಗ ತರದೆ ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಮನಸ್ಸನ್ನ ಕಠೋರ ಮಾಡಿಕೊಂಡ ಶ್ರೀರಾಮಚಂದ್ರ ತನ್ನ ತಮ್ಮ ಭರತನಿಗೆ ಚಂದ್ರಭಾನುವನ್ನು ತಂದೊಪ್ಪಿಸುವ ಕಾರ್ಯಕ್ಕೆ ನಿಯೋಜಿಸುತ್ತಾನೆ. ಅಣ್ಣನ ಮಾತಿನಂತೆ ಚಂದ್ರಭಾನುವಿನೊಡನೆ ಭರತ ಅಯೋಧ್ಯೆಯತ್ತ ಬರುತ್ತಿರುವ ಸಮಯಕ್ಕೆ ಪ್ರಕೃತಿ ವಿಕೋಪದಿಂದ ಅವರಿಬ್ಬರು ಬೇರೆಯಾಗುತ್ತಾರೆ. ಕಾಡಿನಲ್ಲಿ ಅಲೆಯುತ್ತಾ ಆಯಾಸಗೊಂಡಿದ್ದ ಚಂದ್ರಭಾನು ಆಂಜನೇಯನ ತಾಯಿ ಅಂಜನಾದೇವಿಯ ಆಶ್ರಮಕ್ಕೆ ಬಂದು ಮೂರ್ಛೆ ಹೋಗಿರುತ್ತಾನೆ. ಈ ಸಂದರ್ಭದಲ್ಲಿ ಅವನನ್ನು ಉಪಚರಿಸಿದ ಅಂಜನಾದೇವಿಯು ಆತನ ಕರುಣಾಜನಕ ಕತೆ ಕೇಳಿ ಮುರುಕಗೊಂಡು ಆತನ ಪ್ರಾಣ ರಕ್ಷಿಸಲು ತನ್ನ ಮಗ ಆಂಜನೇಯನನ್ನು ಕರೆಯುತ್ತಾಳೆ. ಶ್ರೀರಾಮನ ಧ್ಯಾನದಲ್ಲಿದ್ದ ಮಾರುತಿಯು ತಾಯಿಯ ಕರೆ ಕೇಳಿದೊಡನೆ ಅಲ್ಲಿಗೆ ಬರುತ್ತಾನೆ.
ಚಂದ್ರಭಾನುವನ್ನು ಕಂಡು ಹರ್ಷಿತನಾದ ಆಂಜನೇಯ ಸ್ವಾಮಿ ತನ್ನ ಇಷ್ಟ ದೈವ ಶ್ರೀರಾಮನೇ ಚಂದ್ರಭಾನುವನ್ನು ಶಿಕ್ಷಿಸಲು ಶಪಥ ಮಾಡಿರುವವರು ಎಂದು ತಿಳಿಯದೆ ತನ್ನ ತಾಯಿಯ ಆಣತಿಯಂತೆ ಚಂದ್ರಭಾನುವನ್ನು ರಕ್ಷಿಸಲು ಮುಂದಾಗುತ್ತಾನೆ. ನಾರದರು ಅಲ್ಲಿಗೆ ಬಂದು ನಡೆದ ನಿಜ ಘಟನೆಗಳನ್ನ ಅರುಹಿದಾಗ ದಿಗ್ಭ್ರಮೆಗೊಳಗಾಗಿ ಆಂಜನೇಯನು ಬಹು ದುಃಖಿತನಾಗಿ ಕಣ್ಣೀರು ಹಾಕುತ್ತಾನೆ. ಶರಣಾಗತರನ್ನು ರಕ್ಷಿಸುವ ಸಂಕಲ್ಪ ದೀಕ್ಷೆಯನ್ನ ಶ್ರೀರಾಮನಿಂದಲೇ ಪಡೆದಿದ್ದ ಆಂಜನೇಯನು ಕೊನೆಗೆ ಚಂದ್ರಭಾನುವನ್ನು ರಕ್ಷಿಸುವೆನೆಂದು ಅಭಯ ಕೊಟ್ಟಿದ್ದ ತನ್ನ ತಾಯಿಯ ಮಾತನ್ನು ನಡೆಸಿಕೊಡಲು ತನ್ನ ಪ್ರಾಣ ಹಾಗೂ ಸರ್ವಸ್ವವೂ ಆದ ಶ್ರೀರಾಮನೊಡನೆ ಯುದ್ಧಕ್ಕೆ ತಯಾರಾಗುತ್ತಾನೆ. ಅದಕ್ಕೆ ಮುನ್ನವಾಗಿ ಕಪಿವೀರರ ಪ್ರತಿನಿಧಿಯಾಗಿ ಅಯೋಧ್ಯ ರಾಜ್ಯಸಭೆಗೆ ಬಂದ ಅಂಗದ ಇದರಲ್ಲಿ ಮಾರುತಿಯ ತಪ್ಪೇನೂ ಇಲ್ಲವೆಂದು, ಮಾರುತಿಯ ಅರಿವಿಗೆ ಬಾರದೆ ಇಷ್ಟೆಲ್ಲ ಘಟನೆಗಳು ನಡೆಯುತ್ತೆಂದು ಎಷ್ಟು ಭಿನ್ನವಿಸಿಕೊಂಡರೂ ಸಹ ವಚನಬದ್ಧತೆಗೆ ಹೆಸರಾದ ಶ್ರೀರಾಮಚಂದ್ರನಿಂದ ಅಂಗದನ ಮನವಿಗೆ ಪುರಸ್ಕಾರ ಸಿಗುವುದಿಲ್ಲ. ಅಷ್ಟೇ ಅಲ್ಲದೆ ಚಂದ್ರಭಾನುವಿಗೆ ರಕ್ಷಣೆಯೂ ಸಿಗುವುದಿಲ್ಲವೆಂದು ತಿಳಿದ ಅಂಗದ ದುಃಖಿತನಾಗುತ್ತಾನೆ. ಇಷ್ಟಲ್ಲದೆ ಲಕ್ಷ್ಮಣ ಹಾಗೂ ಭರತನಿಂದ ಅವಮಾನಕ್ಕೊಳಗಾಗಿ ಆತ ಅಲ್ಲಿಂದ ತೆರಳುತ್ತಾನೆ. ಯುದ್ಧ ಒಂದೇ ಅನಿವಾರ್ಯವೆಂದು ಸಂದರ್ಭಗಳು ನಿರ್ಧರಿಸಿದಂತೆ ಸ್ವಾಮಿ ಶ್ರೀರಾಮನು ಹಾಗೂ ಆತನ ಭಕ್ತಶ್ರೇಷ್ಠ ಆಂಜನೇಯನು ಯುದ್ಧರಂಗದಲ್ಲಿ ಮುಖಾಮುಖಿಯಾಗುತ್ತಾರೆ. ಇಬ್ಬರೂ ಒಬ್ಬರನ್ನೊಬ್ಬರು ಅಪಾರವಾಗಿ ಪ್ರೀತಿಸಿ ಗೌರವಿಸುತ್ತಿದ್ದರೂ ಸಹ ತಾವು ಕೊಟ್ಟ ಮಾತಿನಿಂದ ತಾವೇ ಹಿನ್ನಡೆಯದಾದಾಗ ಕೊನೆಗೆ ಬೇರೆ ದಾರಿ ಕಾಣದೆ ಘೋರ ಯುದ್ಧ ನಡೆಯುತ್ತದೆ. ಶ್ರೀರಾಮ ತೊಟ್ಟ ಬಾಣ ಎಂದಿಗೂ ಗುರಿ ತಪ್ಪದು ಎಂಬುದು ಲೋಕ ಒಪ್ಪಿಕೊಂಡ ಸರ್ವವಿದಿತ ನುಡಿ. ಆದರೆ ರಾಮಬಾಣವು ಅಮೋಘ, ಆದರೆ ರಾಮಭಕ್ತಿ ಅಜೇಯವೆಂದು ಆಂಜನೇಯನ ನಂಬಿಕೆಯಂತೆ ಶ್ರೀರಾಮಚಂದ್ರ ಪ್ರಯೋಗಿಸಿದ ಬಾಣ ಆಂಜನೇಯನಿಗೆ ತಾಗದೆ ಕೊನೆಗೆ ಆ ಬಾಣ ಇದಕ್ಕೆಲ್ಲ ಕಾರಣನಾದ ವಿಶ್ವಾಮಿತ್ರನನ್ನೇ ಸುಡಲು ಹೋಗುತ್ತದೆ. ಇದರಿಂದ ಹೆದರಿದ ವಿಶ್ವಾಮಿತ್ರ ನಾರದರ ಸಲಹೆಯಂತೆ ಈಶ್ವರ ಪಾರ್ವತಿಯರ ಮೊರೆ ಹೋದರೂ ಸಹ ತನ್ನನ್ನು ಆತ ರಕ್ಷಿಸಿಕೊಳ್ಳಲು ಅಸಮರ್ಥನಾಗುತ್ತಾನೆ. ಕೊನೆಗೆ ದಿಕ್ಕು ಕಾಣದೆ ಶಿವನ ಆಜ್ಞಾನುಸಾರ ಆಂಜನೇಯನ ಪಾದದ ಬಳಿ ಶರಣಾಗಿ ಇದಕ್ಕೆಲ್ಲ ತನ್ನ ಹಠವೇ ಕಾರಣವೆಂದು ತನ್ನನ್ನು ಕ್ಷಮಿಸಬೇಕೆಂದು ಆತ ಬೇಡಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಚಂದ್ರಭಾನುವಿನ ಶಿರಸ್ಸನ್ನ ಕತ್ತರಿಸಲು ತಾನು ಶ್ರೀರಾಮನಿಗೆ ಹೇಳಿದ ಮಾತನ್ನು ಸಹ ವಾಪಸ್ಸು ಪಡೆಯುತ್ತಾನೆ. ಚಿತ್ರದ ಕೊನೆಯಲ್ಲಿ ರಾಮಭಕ್ತನಾದ ಚಂದ್ರಭಾನು ಪ್ರಾಣ ಉಳಿಯುತ್ತದೆ. ಅಲ್ಲದೆ ಶ್ರೀರಾಮನಿಗೆ ಒದಗಿದ್ದ ಸಂದಿಗ್ಧ ಪರಿಸ್ಥಿತಿಯು ಪರಿಹಾರ ಕಾಣುತ್ತದೆ. ಹಾಗೆಯೇ ಆಂಜನೇಯನು ಚಂದ್ರಭಾನುವನ್ನು ರಕ್ಷಿಸುವೆನೆಂದು ತನ್ನ ತಾಯಿಗೆ ಕೊಟ್ಟ ಮಾತು ಸಹ ಉಳಿದು ಈ ಚಿತ್ರ ಸುಖಾಂತ್ಯದಲ್ಲಿ ಮುಗಿಯುತ್ತದೆ. ಚಿತ್ರದ ಅಭಿನಯ. ಭಾರತ ಸಂಸ್ಕೃತಿಯ ಆಧಾರ ಪುರುಷ ಶ್ರೀರಾಮನ ಪಾತ್ರದಲ್ಲಿ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಕೇವಲ ನಟಿಸದೆ ಆ ಪಾತ್ರದಲ್ಲಿ ಜೀವಿಸಿದ್ದಾರೆ ಎನ್ನಬಹುದಾದ ಚಿತ್ರವಿದು. ಶ್ರೀರಾಮನ ಮುಖ್ಯ ಚಿಹ್ನೆಗಳಲ್ಲಿ ಒಂದಾದ ಕರುಣೆ, ಸಂಯಮವನ್ನ ಈ ಚಿತ್ರದಲ್ಲಿ ಅಣ್ಣವರು ಅದ್ಭುತವಾಗಿ ತಮ್ಮ ಅಭಿನಯದ ಮೂಲಕ ಅನಾವರಣ ಮಾಡಿದ್ದಾರೆ. ತನ್ನ ಆಪ್ತ, ಬಂಧು ಹಾಗೂ ಭಕ್ತನಾದ ಚಂದ್ರಭಾನುವನ್ನೇ ಶಿಕ್ಷಿಸಬೇಕಾದ ಸಂದರ್ಭದಲ್ಲಿ ಕರ್ತವ್ಯ ಮುಖ್ಯವೋ ಭಕ್ತನ ಮೇಲಿನ ಕರುಣೆ ಮುಖ್ಯವೋ ಎಂದು ಮನಸ್ಸು ತೀವ್ರ ತೊಳಲಾಟಕ್ಕೆ ತೊಡಗಿದ್ದ ಸಮಯದಲ್ಲಿ ಅವರು ತಮ್ಮ ಪೂರ್ವಜರ ಜೊತೆ ಮಾನಸಿಕ ಸಂಭಾಷಣೆ ನಡೆಸುವ ಹಾಗೂ ಕೊನೆಗೆ ನಿರ್ಧಾರ ಕೈಗೊಳ್ಳುವಾಗಿನ ಸನ್ನಿವೇಶ ಈ ಚಿತ್ರದ ಬಹುಮುಖ್ಯ ಹೈಲೈಟ್. ಅಣ್ಣ ಅವರ ವೃತ್ತಿ ಜೀವನದ ಅನನ್ಯ ಯಾನದಲ್ಲಿ ಈ ಚಿತ್ರದ ಈ ದೃಶ್ಯ ಸಹ ನಮ್ಮ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆಯುತ್ತದೆ. ಅಣ್ಣ ಅವರ ಅಭಿನಯದ ಕೆಲ ಅದ್ಭುತ ದೃಶ್ಯಗಳ ಸೊಗಸಿನ ಮಾಲೆ ಇದೋ ನಿಮಗಾಗಿ. ಅಲ್ಲದೆ ಲೋಕವು ಸಹ ನಮ್ಮನ್ನು ಇವರೆಂತಹ ನಿರ್ದಯಿಗಳೆಂದು ನಿಂದಿಸುವುದಿಲ್ಲವೇ? ನೀವು ಹೊರಟು ಆ ದುಃಖವು ನಿಮ್ಮಡಿಗೊಳಿಸುವಿರಿ. ಆತ್ಮೀಯರನ್ನೆಲ್ಲ ಒಂದೇ ವೇಳೆಗೆ ಬೀಳ್ಕೊಟ್ಟು ನನ್ನ ಮಾತೇ ನನ್ನ ವಚನ. ಇಕ್ಷ್ವಾಕು ವಂಶಜರು ಆಡಿದ ಮಾತಿಗೆ ತಪ್ಪು ಬರಲ್ಲ. ಬೇಗ ತಿಳಿಸಿ. ಚಂದ್ರಭಾನು, ನಾನು ಪ್ರತಿಜ್ಞಾಬದ್ಧ. ಮಹಾಧರ್ಮ ಸಂಕಟಕ್ಕೆ ಸಿಲುಕಿ ದಿಕ್ಕು ಕಾಣದಂತಾಗಿದ್ದೇನೆ. ನಿಮ್ಮ ಸಹಜ ಗುಣವಾದ ಮರ್ಕಟ ಸ್ವಭಾವ ಇನ್ನೂ ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ಎಲ್ಲಿ ಮುಳುಗಿತು ಇಕ್ಷ್ವಾಕು ವಂಶ ವಚನ ಪಾಲನೆಯ ದೀಕ್ಷೆ? ರಾಮನದು ಒಂದೇ ಮಾತು. ಸಾಕು ನಿನ್ನ ಗೊಡ್ಡು ವೇದಾಂತ. ಇಂಥ ಕುಯುಕ್ತಿಗಳಿಂದ ಯಾರಿಗೆ ಮಂಕುಬೂದಿಯನ್ನು ಎರಚಲು ಹವಣಿಸುತ್ತಿರುವೆ? ನಿನ್ನ ಭಕ್ತಿಯನ್ನು ನಾನು ಶಂಕಿಸಲಾರೆ. ನನ್ನ ಪ್ರಾಣ ನೀನು, ನಮ್ಮ ಮೈ ಅಲ್ಲದೆ ಸಕಲ ಅವತಾರಗಳ ಅದ್ಭುತ ಶಕ್ತಿ ಈ ಮಹಾಸ್ತ್ರದಲ್ಲಿ ಅಂತರ್ಗತವಾಗಿದೆ. ಚಿತ್ರದ ಇನ್ನೊಂದು ಮುಖ್ಯ ಪಾತ್ರವಾದ ಆಂಜನೇಯನ ಪಾತ್ರದಲ್ಲಿ ಕಲಾಕೇಸರಿ ಉದಯ್ ಕುಮಾರ್ ಅಭಿನಯ ನಮ್ಮ ಮನಸ್ಸನ್ನ ಆವರಿಸಿಕೊಳ್ಳುತ್ತದೆ. ಪಾತ್ರಕ್ಕೆ ತಕ್ಕ ದೇಹ, ಹಾವಭಾವ, ವೀರತ್ವ, ಕರುಣೆ ಎಲ್ಲವೂ ಮೇಳೈಸಿ ಸಾಕ್ಷಾತ್ ಆಂಜನೇಯ ಸ್ವಾಮಿಯನ್ನೇ ನಾವು ದರ್ಶನ ಮಾಡಿದಂತೆ ಅನಿಸುವಂತಿದೆ ಅವರ ಈ ಅಭಿನಯ. ರಾಘವೇಂದ್ರ ರಾವ್ ಅವರ ಅಭಿನಯ, ಪಂಡರಿಬಾಯಿ ಅವರ ಅಭಿನಯ, ಅವರ ಮಕ್ಕಳ ಪಾತ್ರದಲ್ಲಿ ನಟಿಸಿರುವ ಬೇಬಿ ಅಮೃತಕಲಾ, ಬೇಬಿ ಪದ್ಮಿನಿ ಪಾತ್ರಗಳು ನಮ್ಮ ಮನಸ್ಸಿನಲ್ಲಿ ಬಹುಕಾಲ ಉಳಿಯುತ್ತವೆ. ಭರತನ ಪಾತ್ರದಲ್ಲಿ ವಿದ್ಯಾಸಾಗರ್ ಅವರ ಅಭಿನಯ, ಸೀತಾಮಾತೆಯಾಗಿ ಆದವಾನಿ ಲಕ್ಷ್ಮೀದೇವಿ ಅವರ ಅಭಿನಯ, ನಾರದರ ಪಾತ್ರಧಾರಿ ಅಶ್ವಥ್ ಹಾಗೂ ವಿಶ್ವಾಮಿತ್ರರಾಗಿ ಡಿಕ್ಕಿ ಮಾಧವರಾವ್ ಅವರ ಅಭಿನಯ ಸಹ ಅತ್ಯುತ್ತಮ ಮಟ್ಟದಲ್ಲಿದೆ. ಚಿತ್ರದ ಎಲ್ಲ ಪಾತ್ರಗಳ ಪಾತ್ರಧಾರಿಗಳು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಜೈ ಶ್ರೀರಾಮ್. ಸ್ನೇಹಿತರೆ,
ಹಳೆಯ ಚಿತ್ರಗಳಲ್ಲಿ ಅನೇಕ ಚಿತ್ರಗಳು ನಮ್ಮ ಕನ್ನಡದ ಸಂಸ್ಕೃತಿಗೆ ತುಂಬ ಹತ್ತಿರವಾಗಿವೆ. ಆದ್ದರಿಂದ ಈ ಒಳ್ಳೆ ಸದಾಭಿರುಚಿಯ ಚಿತ್ರವನ್ನು ತಾವುಗಳೆಲ್ಲ ತಮ್ಮ ಮನೆ ಮಂದಿಯೊಂದಿಗೆ, ಮುಖ್ಯವಾಗಿ ಮಕ್ಕಳೊಂದಿಗೆ ನೋಡಿ ಆನಂದಿಸಿ ಅಂತ ನಾವು ಮನವಿ ಮಾಡ್ತೀವಿ. ನಮ್ಮ ಈ ಕಾರ್ಯಕ್ರಮಗಳು ತಮಗೆ ಇಷ್ಟವಾದಲ್ಲಿ ದಯಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ತಮ್ಮ ಮೆಚ್ಚುಗೆ ಇರಲಿ. ದಯಮಾಡಿ ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ತಮ್ಮಗಳಿಗೆಲ್ಲ ನಮಸ್ಕಾರಗಳು.